ಮಳೆ ಬಂದಾಗ ಗಾಳಿ ಬೀಸಿದಾಗ ಮರ ಬೀಳೋದು ನೋಡಿದ್ದೀವಿ. ಆದರೆ ಸುಮ್ಮನೆ ಮರ ಬೀಳ್ತಾ ಇದ್ದಾವೆ ಅಂತಂದರೆ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ ಬೆಂಗಳೂರನ್ನ ಅಂತ ನೋಡ್ಕೊಳ್ಳಿ. ಚಾಲುಕ್ಯ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ರಸ್ತೆಗೆ ಸಾಗುವ ಮಾರ್ಗದಲ್ಲಿ ಬೃಹತ್ ಮರ ಒಂದು ಉರುಳಿ ಬಿದ್ದಿದೆ. ಇಡೀ ರಸ್ತೆ ಬಂದಾಗ ಹೋಗಿದೆ. ತುಂಬ ಹಳೆಯ ಮರಗಳಿವೆಲ್ಲ. ಘಟನೆ ನಡೆದು 2 ಗಂಟೆ ಆದರೂ ಕೂಡ ಪಾಲಿಕೆ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಟೈಮ್ ಆಗಿಲ್ಲ ರೀ ಅವ್ರದ್ದು. ಟ್ರಾಫಿಕ್ ಪೊಲೀಸರು ಪಾಪ ತೆರವುಗೊಳಿಸ್ತಾ ಇದ್ದಾರೆ. ಅವ್ರಿಗಂತೂ ಈಗ ಇದನ್ನು ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಏನು ರಾತ್ರಿ ಎಲ್ಲ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ನೀರೇ 10 ಗಂಟೆಗೆ 11 ಗಂಟೆಗೆಲ್ಲ 12 ಗಂಟೆಗೆಲ್ಲ ಚೆಕಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ದುಡ್ಡಿಲ್ಲ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಚೆಕಿಂಗ್ ಮಾಡ್ತಾ ಇದ್ದಾರೆ. ಫೈನ್ ಹಾಕೋದು ಬಿಟ್ಬಿಟ್ಟಿದ್ರಲ್ವ ಪಾಪ. ಈ ಕೆಲಸನೂ ಅವರೇ ಮಾಡಬೇಕು. BBMP ಅವರು ಆರಾಮಾಗಿ ಅವ್ರ ಟೈಮ್ 10 ಗಂಟೆ 11 ಗಂಟೆಗೆ ಶುರು ಆಗುತ್ತೆ ಅವ್ರ ಆಫಿಷಿಯಲ್ ವರ್ಕು. ಆಮೇಲೆ ಬರ್ತಾರೆ, ಆಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಟ್ರಾಫಿಕ್ ಪೊಲೀಸರೇ ಪಾಪ ತೆರವು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಜಾಮ್ ಆದರೆ ಮತ್ತೆ ಅವ್ರಿಗೆ ಬೈಬೇಕಲ್ವ. ಏನಕ್ಕೆ ಬೀಳ್ತಾ ಇವೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರೆ BBMP ಅವರು? ಅದ್ರ ಬೇರ್ಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಸುತ್ತಲೂ ಎಲ್ಲ ನಾನು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದೀನಿ, ಟೈಲ್ಸ್ ಹಾಕ್ಬಿಟ್ಟಿದ್ದೀನಿ ಅಂದ್ರೆ ಎಲ್ಲಿಂದ ಬರುತ್ತೆ? ಅದು ಮರ ಬಿದ್ದು ಹೋಗುತ್ತೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಯಾಕೆ ಬಿತ್ತು, ಏನಾಯಿತು, ಏನು ಪರಿಸ್ಥಿತಿ? ಸುತ್ತಲೂ ಏನಾದರೂ ಗೋಡೆಗಳನ್ನು ಕೊರೆದಿದ್ರಾ, ಕೆಳಗಡೆ ಅಗದಿದ್ರಾ? ಏನಾದರೂ ಮಾಹಿತಿ ಇದೆ ಇದ್ರ ಬಗ್ಗೆ? ಅರುಣ್, ಈಗ ಮರ ಬಿದ್ದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟರೆ ಅಲ್ಲಿ ಮರ ಬೀಳಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಮರದ ಬುಡದ ಸುತ್ತಮುತ್ತ ಈ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡಿದ್ದಾರೆ, ಕಾಂಕ್ರೀಟ್ ಅನ್ನ ಹಾಕಿರುವಂತದ್ದು. ಈ ಬೇರ್ ಕಟ್ ಮಾಡಿರೋ ಕಾರಣದಿಂದಾಗಿ ಅದು ಕಾಲಕ್ರಮೇಣ ಕುಸಿತ ಬರ್ತಾ ಇತ್ತು. ಇವತ್ತು ಅದು ಧರೆಗೆ ಬಿದ್ದಿರುವಂತದ್ದು. ಮರ ಬಿದ್ದ ಪರಿಣಾಮದಿಂದಾಗಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಸದ್ಯಕ್ಕೆ. ಆದ್ರೆ ಚಾಲುಕ್ಯ ಸರ್ಕಲ್ ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆಗೆ ಹೋಗ್ತಕ್ಕಂತ ಈ ಮಾರ್ಗ ಏನಿದೆ, ಹೆವಿ ವೆಹಿಕಲ್ ಓಡಾಡುವಂತ ಜಾಗ ಅದು. ಅಂದ್ರೆ ಜಾಸ್ತಿ ವೆಹಿಕಲ್ ಓಡಾಡುವಂತ ಜಾಗ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ಸಮಸ್ಯೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಬೇರೆ, BBMP ಕಚೇರಿಗಳು ಕೂಡ ಓಪನ್ ಇರೋದಿಲ್ಲ. ಈ ಮಧ್ಯೆ ತೆರವು ಮಾಡ್ಲಿಕ್ಕೆ ಸಮಸ್ಯೆ ಆಗತ್ತೆ. ಟ್ರಾಫಿಕ್ ಪೊಲೀಸರೇ ಸಂಚಾರಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಟ್ರಾಫಿಕ್ ಪೊಲೀಸರನ್ನೇ ಈಗ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಮರ ಬಿದ್ದ ಪ್ರಕರಣಗಳು ಏನಿದಾವೆ ಅವಕ್ಕೆ 24x7 ಕೂಡ BBMP ಅವರು ಕೆಲಸವನ್ನ ಮಾಡ್ಬೇಕಾಗತ್ತೆ. ಇನ್ನು ಕೂಡ BBMP ಅವರು ಸ್ಥಳಕ್ಕೆ ಬಂದು ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಗಾಡಿಗಳು ಓಡಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಕ್ಕೋಸ್ಕರ ಟ್ರಾಫಿಕ್ ಪೊಲೀಸರು ಈಗ ತೆರವು ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪ್ರತಿದಿನನೂ ಕೂಡ ಮರಗಳು ಬೀಳ್ತಾನೆ ಹೋಗ್ತಾ ಇದಾವೆ. ಮರಗಳು ಬೀಳುವಂತ ಮರಗಳು ಏನಿದಾವೆ ಅವನ್ನ ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ BBMP ಅವರು. ಆದ್ರೆ ಇನ್ನೂ ಕೂಡ ತೆರವು ಮಾಡುವಂತ ಕಾರ್ಯಾಚರಣೆಗೆ ಮುಂದಾಗಿಲ್ಲ. ಆದ್ರೆ ಈಗ ಮರ ಬಿದ್ದು ಅನಾಹುತಗಳು ಆಗ್ತಾ ಇರೋದಂತೂ ಖಂಡಿತವಾಗೂ ಆಗ್ತಾನೆ ಹೋಗ್ತಾ ಇದಾವೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.